ಹಾಯ್ ನಮಸ್ಕಾರ ಎಲ್ಲ ನಾಡಿನ ಸ್ಪರ್ಧಾರ್ಥಿಗಳಿಗೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಮತ್ತೊಂದು ಅಧಿಸೂಚನೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಮಿಕ್ಕುಳಿದ ವೃಂದದ 1421 ಮತ್ತು ಸ್ಥಳೀಯ ವೃಂದದ 179 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಟಿಆರ್ ಪೊಲೀಸ್ಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಲಿಪಿಕ ನೌಕರರ ಸೇವೆಗಳು ಸೇರಿದಂತೆ ನೇಮಕಾತಿ ನಿಯಮ 2004 ಅದರ ತಿದ್ದುಪಡಿ ಅಡಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಡಿಆರ್ ಪೊಲೀಸ್ ಒಂದು ನೇಮಕಾತಿಯ ಒಂದು ಪ್ರಕ್ರಿಯೆಯನ್ನ ಈಗಾಗಲೇ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಆದ್ರಿಂದ ಪ್ರಚಲಿತ ನೇಮಕಾತಿ ನಿಯಮಗಳ ಪ್ರಕಾರ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ 1421 RPC ಮತ್ತು ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ 179 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಹುದ್ದೆಗಳ ನೇರ ನೇಮಕಾತಿಗೆ ಲಿಖಿತ ಪರೀಕ್ಷೆಗಳನ್ನ ನಡೆಸಿಕೊಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪೊಲೀಸ್ ಇಲಾಖೆಯವರು ಕೋರಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ನೇಮಕಾತಿಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಮಾಡಲಾಗುತ್ತದೆ. ಆದ್ದರಿಂದ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಚ್ಚುಕಟ್ಟಾಗಿ ತಯಾರಾಗಿ. ಹಾಗಾಗಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR DAR ಪುರುಷ ಮಿಕ್ಕುಳಿದ ವೃಂದ 1421, ಪುರುಷ ಸ್ಥಳೀಯ ವೃಂದ 179 ಖಾಲಿ ಇರುವಂತಹ ಹುದ್ದೆಗಳಾಗಿವೆ. ಈ ಒಂದು ನೇಮಕಾತಿ ಕೂಡ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಅನುಕೂಲವಾಗಲಿದೆ. ಮುಂಬರುವ ದಿನಮಾನಗಳಲ್ಲಿ ಸರ್ಕಾರ ಇನ್ನು ಹೊಸ ನೇಮಕಾತಿಗಳನ್ನ ಮಾಡ್ತಾ ಇದೆ. ಇದರ ವೇತನ ಶ್ರೇಣಿಯನ್ನ ಇಲ್ಲಿ ನೀಡಲಾಗಿದೆ. ಪಿಂಚಣಿ ಸೌಲಭ್ಯವನ್ನ ಕೂಡ ಇಲ್ಲಿ NPS ಸೌಲಭ್ಯ ಅನ್ವಯ ಆಗತ್ತೆ. 2006 ನಂತರ OPS ಅನ್ನ ತೆಗೆದು NPS ಸೌಲಭ್ಯವನ್ನ ಮಾಡಲಾಗಿದೆ. ಶೈಕ್ಷಣಿಕ ವಿದ್ಯಾರ್ಹತೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಮಾಡುವ ಮೊದಲು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ನೀಡಿರುವ ಸೂಚನೆಗಳನ್ನ ಕಡ್ಡಾಯವಾಗಿ ಓದಿ ತಿಳಿದುಕೊಳ್ಳತಕ್ಕದ್ದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 22/6/2026. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 22/7/2026. ಶುಲ್ಕವನ್ನ ಪಾವತಿ ಮಾಡಲು ಕೊನೆಯ ದಿನಾಂಕ 24/7/2026. ಲಿಖಿತ ಪರೀಕ್ಷೆಯ ವೇಳಾಪಟ್ಟಿ 6/9/2026 ಭಾನುವಾರ ಮಿಕ್ಕುಳಿದ ವೃಂದ ಬೆಳಿಗ್ಗೆ 10:30 12 ಗಂಟೆ. ಇಲ್ಲಿ 100 ಅಂಕಗಳಿಗೆ ಪರೀಕ್ಷೆ ಇರುತ್ತದೆ. 1.5 ಗಂಟೆ ಅಂದ್ರೆ 90 ನಿಮಿಷ ಸಮಯಾವಕಾಶ ಇರುತ್ತದೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡಂತಹ ಸಾಮಾನ್ಯ ಅಧ್ಯಯನದ ವಿಷಯಗಳನ್ನೊಳಗೊಂಡಂತಹ ಒಂದು ಪರೀಕ್ಷೆ ನಡೀತಾ ಇದೆ. ಜೊತೆಗೆ 6/9/2026 ಭಾನುವಾರ ಸ್ಥಳೀಯ ವೃಂದ ಮಧ್ಯಾಹ್ನ 2:30 4 ಗಂಟೆವರೆಗೆ ಈ ಒಂದು ಪರೀಕ್ಷೆ ನಡೀತಾ ಇದೆ. 100 ಅಂಕಗಳಿಗೆ ಒಟ್ಟು ಪ್ರಶ್ನೆಗಳು 100 ಅಂಕಗಳಿಗೆ 1.5 ಗಂಟೆ 90 ನಿಮಿಷದ ಸಮಯಾವಕಾಶ ನೀಡಲಾಗಿರುತ್ತದೆ. ಹಾಗಾಗಿ ಸ್ಪರ್ಧಾರ್ಥಿಗಳೇ, ನಿಮಗೋಸ್ಕರ ಒಂದು ವಿಶೇಷವಾದ ನೇಮಕಾತಿ. ಹೌದು, ಇಲ್ಲಿವರೆಗೂ ಯಾವುದೇ ರೀತಿಯ ನೇಮಕಾತಿಗಳನ್ನ ಸರ್ಕಾರ ಮಾಡಿರಲಿಲ್ಲ. ಸರ್ಕಾರ ಈಗ ವಿವಿಧ ಇಲಾಖೆಗಳಲ್ಲಿ ಹೊಸ ರೀತಿಯ ನೇಮಕಾತಿಗಳನ್ನ ಮಾಡ್ತಾ ಇದೆ. ಈಗಾಗಲೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಒಂದು ಪ್ರಕ್ರಿಯೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಅದೇ ರೀತಿ DR ಪೊಲೀಸ್ ನೇಮಕಾತಿಯ ಒಂದು ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆಯು ಕೂಡ ಪ್ರಾರಂಭವಾಗ್ತಾ ಇದೆ. ಎಲ್ಲವಕ್ಕೂ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿಗೆ ಒಂದೇ ರೀತಿಯ ಒಂದು ಪಠ್ಯಕ್ರಮ ಇರುತ್ತದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ. ಅದೇ ರೀತಿಯಾಗಿ ಮುಂದುವರೆದ ಭಾಗದಲ್ಲಿ ನೋಡೋದಾದ್ರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತದೆ. ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಂಶ ಅಂದ್ರೆ 0.25 ಅಂಕವನ್ನ ಕಳೆಯಲಾಗುತ್ತೆ. OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆಯ ವೃತ್ತವನ್ನ ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆಯ ವೃತ್ತವನ್ನ ಸೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನ ವೃತ್ತವನ್ನು ಸೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನ ಕಡಿತಗೊಳಿಸಲಾಗತ್ತೆ.
ಸೊ ವಯೋಮಿತಿ, ಪಿಂಚಣಿ ಸೌಲಭ್ಯ, ಶೈಕ್ಷಣಿಕ ಅರ್ಹತೆ, ಶುಲ್ಕ ಪಾವತಿ, ಲಿಖಿತ ಪರೀಕ್ಷೆ ವಿಧಾನ, ದೇಹದ ಅಳತೆ ಪರೀಕ್ಷೆ, ಸಹಿಷ್ಣುತೆ ಪರೀಕ್ಷೆ, ಅರ್ಹತಾ ಷರತ್ತುಗಳು, ನೇಮಕಾತಿಯ ವಿಧಾನ ಮುಂತಾದ ಮಾಹಿತಿ ಮತ್ತು ಸೂಚನೆಗಳಿಗಾಗಿ ಅಭ್ಯರ್ಥಿಗಳು ಕೆಇಎ ಮತ್ತು ಪೊಲೀಸ್ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ವಿವರವಾದ ಅಧಿಸೂಚನೆಯನ್ನ ನೋಡುವುದು. ನೇಮಕಾತಿ ಎಲ್ಲಾ ಪ್ರಕ್ರಿಯೆಗಳು ಕಾಲಕಾಲಕ್ಕೆ ಸರ್ಕಾರವು ಅಥವಾ ಸಕ್ಷಮ ಪ್ರಾಧಿಕಾರಗಳು ಹೊರಡಿಸುವ ಆದೇಶಗಳು ಮತ್ತು ಪ್ರಚಲಿತ ನಿಯಮಗಳಿಗೆ ಒಳಪಟ್ಟಿರುತ್ತವೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಸ್ಪರ್ಧಾರ್ಥಿಗಳೇ, ಎದ್ದೇಳಿ, ನಿಮಗೋಸ್ಕರ ಒಂದು ಒಳ್ಳೆಯ ಸುವರ್ಣ ಅವಕಾಶ ನಮ್ಮ ಕರ್ನಾಟಕದಲ್ಲಿ ಬಂದಿದೆ. ಈ ಒಂದು ನೇಮಕಾತಿಯ ಪ್ರಕ್ರಿಯೆಯಲ್ಲಿ ನೀವು ಯಶಸ್ವಿ ಆಗಿ ಅಂತ ಹೇಳ್ತಾ